18 ವರ್ಷದಿಂದ ನಾನು ಕರ್ಮಾರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನೀವು ಕೇಳಿತ್ರ ನಮ್ಮ ಜೈನ ಧರ್ಮದಲ್ಲಿ ಯಾರು ಈ ಥರ ದೇವರು ಬರೋದು, ಮೈ ಮೇಲೆ ಬರೋದು, ದೇವರು ವಾಗ್ದಾನ ಕೊಡೋದು, ಇದೆಲ್ಲ ಯಾರು ವಿಶ್ವಾಸ ಅಷ್ಟು ಮಾಡೋದಿಲ್ಲ. ಬಟ್ ನನಗೂ ಕೆಲವು ಸಂಘಟನೆಗಳಿತ್ತು. ಅವರು ನನ್ನ ಫ್ರೆಂಡ್ ಒಬ್ಬರು ನನಗೆ ದಾರಿ ತೋರಿಸಿದ್ರು. ಬಂದು ಇಲ್ಲಿ ಮಹಾಲಕ್ಷ್ಮಿ ಕರ್ಮಾರಮ್ಮ ದೇವಸ್ಥಾನದಲ್ಲಿ ವಾಗ್ದಾನ ಹೇಳ್ತಾರೆ, ವಾಗ್ದಾನ ಹೋಗಿ ಕೇಳೋಣ. ಅವ್ರು ಹೇಳೋ ಥರ ಎಲ್ಲ ಚೆನ್ನಾಗಿ ನಡೆಯುತ್ತೆ ಅಂದ್ಬಿಟ್ಟು ಮೊದಲನೇ ಸಲ ಹೋಗುತ್ತೆ, ಏನು ದರ್ಶನ ಸಿಕ್ಕಿಲ್ಲ. 2ನೇ ಸಲ ಹೋಗಿದ್ರೆ ಅವಳು ದರ್ಶನ ಸಿಕ್ಕಿಲ್ಲ. 3ನೇ ಸಲ ಹೋಗಿ ಮೇಲೆ ದರ್ಶನ ಸಿಕ್ಕಿದ ಮೇಲೆ ತಾಯಿ ಒಂದೇ ಮಾತು ಹೇಳಿದ್ದು, ನೀವು ಪುನರ್ಜನ್ಮ ನೀವರ ನನ್ನ ಮಕ್ಕಳಾಗಿದ್ದೀರಾ, ಅದಕ್ಕೆ ಪುನರ್ಜನ್ಮದ ಅದಕ್ಕೋಸ್ಕರ ಈ ಜನ್ಮಗಳು ನಾನು ನಿಮಗೂ ನನ್ನ ಪಕ್ಕ ಇಟ್ಕೊಂಡು ಸೇವೆ ಮಾಡಿಸ್ಬೇಕು ನಿಮ್ಗೆ ಕರ್ಕೊಂಡಿದ್ದೀನಿ ಅಂದ್ಬಿಟ್ಟು. ಆ ದಿವಸದಿಂದ ಅಲ್ಲಿ ಇನ್ನೊಂದು ವಿಶೇಷ ನಾನು ಏನು ನೋಡೋದಾದರೆ, ನಮ್ಮ ಜೈನ ಧರ್ಮದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಅದೆಲ್ಲ ಯಾವುದೇ ಅಷ್ಟು ಊಟಕ್ಕೆಲ್ಲ ಸೇರಿಸಲ್ಲ. ಅದೇ ಪದ್ಧತಿಯ ಕರ್ಮಾರಮ್ಮ ದೇವಸ್ಥಾನ ಅನ್ನದಾನದಲ್ಲಿಯೋ ಅಲ್ಲಿ ಪ್ರಸಾದನಲ್ಲಿಯೋ ಈರುಳ್ಳಿ ಬೆಳ್ಳುಳ್ಳಿ ಅಲ್ಲಿ ಯಾವುದು ಸೇರಿಸಬಾರ್ದು ಅಂತ ಅಮ್ಮಂದು ಇನ್ಸ್ಟ್ರಕ್ಷನ್ ಇತ್ತು. ಅದೇ ಬೇರೆ ಅಮ್ಮನ ದೇವಸ್ಥಾನಗಳಲ್ಲಿ ನೀವು ನೋಡಿದನ ಮುಟ್ಟೆ ಯೂಸ್ ಮಾಡ್ತಾರೆ, ಎಗ್ಸು ಎಗ್ಸು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡ್ತಾರೆ. ಬಟ್ ಆ ದೇವಸ್ಥಾನ ಅದೆಲ್ಲ. ಅದು ನನಗೇನಾಯಿತು, ಇದು ನಮ್ಮದು ಜೈನ ಧರ್ಮ ರೀತಿಯೇ, ಹೆಸರು ಮಾತ್ರ ಬೇರೆ ಇದೆ. ನಮ್ಮ ಜೈನ್ಸಲ್ಲಿ ಪದ್ಮಾವತಿ ತಿಂತಿದ್ದಾಳೆ, ಅವಳು ನೋಡೋಕೆ ಸೇಮ್ ಹಿಂಗೆ ಇರ್ತಾಳೆ. ಸರ್ಪ ರೂಪ, ಶರ್ಪ 5 ತಲೆ ಶರ್ಪ, ಇವಳಿಗೂ 5 ತಲೆ ಶರ್ಪ, ನೋಡೋಕ್ಕೂ ಹಂಗೆ ಇದ್ರು. ಸರಿ, ಇದು ಜೈನ ಧರ್ಮ ಸ್ವಲ್ಪ ದಾರಿ ಚೇಂಜ್ ಮಾಡಿಬಿಟ್ಟು ನನಗೆ ಈ ಕಡೆ ಕನ್ನಡದ ಕರ್ಕೊಂಡು ಬಂದುಬಿಟ್ಟು ಆಶೀರ್ವಾದ ಕೊಡಬೇಕು ಬಂದಿದ್ದಾಳೆ ಅಂತೂ ನಾನು ಇದು ಮಾಡಿಕೊಂಡೆ. ಹಂಗೆ ನನಗೆ ತುಂಬ ದಿವಸ ಅಂದರೆ ಯಾವುದ್ಯಾವುದು ಆಸೆಗಳಿತ್ತು ಎಲ್ಲ ಒಂದೊಂದಾಗ ನೆರೆಸ್ಕೊಂಡು ಬಂದಿದ್ದಾಳೆ, ಇಲ್ಲ ಅಂತಿಲ್ಲ. ಅದು ಹೆಂಗಂತ ಕೇಳಿದ್ರೆ ನಮ್ಮ ವಿಶ್ವಾಸನೇ ಮೇನ್ ಇದು. ನಾವು ಅಮ್ಮನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ರೆ ಅವ್ರು ನಮ್ಗೆ ಮೋಸ ಮಾಡಲ್ಲ ಅಂತ ನಾನು ಹೇಳ್ಬೋದು. ಹಂಗೆ ನಾನು ನಿಮ್ಗೆ ಹೇಳೋಕ್ಕಾದ್ರೆ ಇಷ್ಟಪಡ್ತಾ ಇದ್ದೀನಿ. ಆದರೆ ನೀವು ಆ ದೇವಸ್ಥಾನಕ್ಕೆ ಹೋಗಿ ಅಮ್ಮನ ಭಕ್ತರಾಗಿ ಅವ್ರ ಸೇವೆ ಮಾಡಿಬಿಟ್ಟು ಅವಳ ಆಶೀರ್ವಾದಕ್ಕೂ ನೀವು ಪಾತ್ರ ಆಗಿ ಅಂತೂ ಕೇಳ್ಕೊಳ್ತೀನಿ ಅಷ್ಟೇ. ಶೈಲಾ ಮಾಮಿಯವರೇ, ನೀವು ಅಮ್ಮನ ದೇವಸ್ಥಾನದಲ್ಲಿ ಸೇವಾಕರ್ತರಾಗಿ ಸೇವೆ ಮಾಡ್ತಿದ್ದೀರಿ, ಮತ್ತು ನಿಮ್ಮ ಯಜಮಾನರು ಸಹ ಬಹಳ ವರ್ಷದಿಂದ ಅಮ್ಮನವರ ಸೇವೆಯನ್ನು ಮಾಡಿದವರು. ಈಗ ನಿಮ್ಮ ಮನೆಗೆ ಬರುವಾಗ ನೋಡಿದ್ವಿ, ಭಾಳ ಬರ್ತಿದ್ದ ಹಾಗೆ ಒಂದು ಹಸಿರಿನ ತೋರಣ ಎದುರುಗಡೆ ಕಾಣಿಸ್ತು. ಮತ್ತು ನಿಮ್ಮ ಮನೇಲಿ ಅಮ್ಮ ಯಾವಾಗಲೂ ಸದಾ ನಗ್ನಗ್ತಾ ನಲಿತಾ ನಾನು ಇರ್ತೇನೆ, ನನ್ನ ಸೇವೆ ಮಾಡು ಅಂತ ನಿಮಗೆ ಅಮ್ಮ ವಾಗ್ದಾನ ಕೊಟ್ಟರು. ಅದೇ ಥರ ನೀವು ಅಮ್ಮನವ್ರ ಸೇವೆ ಮಾಡ್ತಿದ್ದೀನಿ ಅಂತ ಹೇಳಿದರೆ ಇನ್ನೂ ಹೆಚ್ಚಿನ ವಿಷಯ ತಿಳಿಸ್ಬೇಕು. ಮತ್ತು ನೀವು ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಯಜಮಾನರು ಹೇಳಿದ್ರು ಅಂತಲೇ ನೀವು ದೇವಸ್ಥಾನಕ್ಕೆ ಬಂದಿದ್ರು ಸಹ, ಕರುಮಾರಿ ಅಮ್ಮನಿಗೂ ನಿಮಗೂ ಯಾವುದೋ ಒಂದು ಅನುಭವ ಇರುತ್ತಲ್ವಾ? ಅಷ್ಟೊಂದು ನೀವು ಅಮ್ಮನವ್ರನ್ನ ಹಚ್ಕೊಳ್ಬೇಕಾದ್ರೆ, ಅಮ್ಮನವ್ರ ಸೇವೆಗಾಗಿಯೇ ನಿಮ್ಮ ಜೀವನವನ್ನು ಮುಡಿಪಾಗಿಡಬೇಕಾದ್ರೆ ಯಾವುದೋ ಒಂದು ಅನುಭವ ನಿಮ್ಮನ್ನು, ಆ ಜಗನ್ಮಾತೆ ಮಂಗಳ ಕರುಮಾರಿ ಅಮ್ಮನ್ನು ಬಂಧಿಸಿರೋದಕ್ಕೆ ಸಾಧ್ಯ ಇದೆ. ಅದು ಯಾವುದು ಅಂತ ತಿಳಿಸ್ಕೊಡ್ತೀರಾ? ನಾನೂರು ಕ್ರಿಸ್ಟಿಯಾನಿ. ನನ್ನ ಮನೆ ಎಲ್ಲ ಎದುರ್ಕೊಂಡು ನಾವು ಮದುವೆ ಮಾಡಿದಿರೋದು. ಅದು ನಾ ಮದುವೆ ಮಾಡಿರೋದು ನನಗಿಷ್ಟ ಆಗಿ ನಾನು എൻ്റെ ಪುರುಷನೇ ನಾನು ಮದುವೆ ಮಾಡಿಕೊಂಡೆ. ಅವ್ರಿಗೆ ಹಿಡಿಸಿ ಇಲ್ಲ. ಅದ್ರ ಮದುವೆ ಮಾಡಿದ್ಮೇಲೆ ನನಗೆ ಅಮ್ಮನೇ ಸೇವೆ ಮಾಡೋಕ್ಕೆ ನನಗೆ ಪುಣ್ಯ ಸಿಕ್ತು. ಆದರೂ ಅಮ್ಮ ಮುಂಚೆ ಹೇಳಿದ್ರು, ಬನ್ನಿ ಸೇವೆಗೆ ಬನ್ನಿ ಅಂತ ಹೇಳಿದ್ರು. ಅದು ನನಗೆ ಆ ಟೈಮ್ ನನಗೆ ಅಮ್ಮ ಕೊಡಲಿಲ್ಲ. ಈ 2 ವರ್ಷ ಒಂದು ನವರಾತ್ರಿಗೆ ತುಂಬ ತೊಂದರೆ ಬಂದುಬಿಟ್ರು. ಅವಾಗ ಅಮ್ಮ ಹೇಳು, 9 ದಿನ ನನ್ನ ಸೇವೆ ಮಾಡು, ನನಗೆಲ್ಲ നല്ലതാവും പറഞ്ഞു. അതേ മാതിരി ഞാൻ അമ്മയുടെ സേവ ചെയ്തു നിനക്ക് അതേ സേവ 9 ദിവസം സേവ ചെയ്തിട്ട് നീ നാട്ടിൽ പോകുന്നു പറഞ്ഞു. ഞാൻ പോയി. എൻ്റെ അമ്മ എനിക്ക് 30,000 രൂപ എൻ്റെ കയ്യിൽ കൊടുത്തു. എൻ്റെ കുഞ്ഞിനെ പഠിപ്പിച്ചു. ഫസ്റ്റ് PUCന് എനിക്ക് ഒത്തിരി കഷ്ടം വന്നു എൻ്റെ കുഞ്ഞിനെ പഠിപ്പിക്കാൻ. എനിക്ക് ആരും സഹായം ചെയ്യാനില്ലായിരുന്നു. എൻ്റെ അമ്മയാണ് എന്നെ രക്ഷിച്ചത്. അന്ന് തൊട്ട് ഇന്ന് വരെ എൻ്റെ അമ്മയുടെ സേവ ഞാൻ ചെയ്യും. എൻ്റെ ഉസിരിയിരിക്കുന്നവരെ എൻ്റെ അമ്മയുടെ സേവ, എൻ്റെ മക്കൾ നന്നായിരിക്കണം, ಅದು ಮಾತ್ರ എനിക്കുള്ളൂ. ಇವತ್ತು ಈಗ ನೀವು ಹೇಳಿದ್ರಿ ಅಮ್ಮನೇ ಎಲ್ಲ, ಅಮ್ಮನಿಂದಲೇ ನನಗಿಷ್ಟೆಲ್ಲ ಒಳ್ಳೇದಾಯಿತು, ನಾನು ಒಂದು ಕಾಲೇಜ್ ಹೋಗೋ ಹುಡುಗಿ ಇದ್ದಾಗಿಂದಲೂ ಬರೀ ಕಷ್ಟಪಟ್ಟೆ, ಆದರೆ ಈಗ ಅಮ್ಮನ ಸೇವೆ ಮಾಡಿದ್ಮೇಲೆ ನನಗೆ ನೆಮ್ಮದಿ ದೊರೀತು ಅಂತ ಹೇಳಿದ್ರಿ. ನನಗೆ ದುಡ್ಡು ಕೊಟ್ಟು ಯಾವ ടൈമിൽ ನನಗೆ അമ്മ എന്ത് ചെയ്യണോ ആ സമയത്ത് എനിക്ക് അമ്മ ചെയ്തു തരുന്നുണ്ട്. ആണാ നിമ്മതി കൊണ്ട് ഏത് സമയത്ത് എന്ത് തരണോ അത് തന്നിട്ട് എനിക്ക് അമ്മ നടത്തിക്കൊണ്ട് പോകുന്നുണ്ട്. എനിക്ക് ആ സത്യം എനിക്കറിയാം. ഞാൻ എൻ്റെ മനസ്സ് നൊന്ത് ഞാൻ എൻ്റെ അമ്മേനെ വിളിച്ചാൽ ആ ടൈമിൽ എൻ്റെ അമ്മ സ്വപ്നത്തിൽ വന്ന് എനിക്ക് കാണിച്ചു തരുന്നുണ്ട്. അതാണ് എൻ്റെ സത്യം. ഞാൻ എല്ലാവരും എൻ്റെ അമ്മയുടെ സേവയ്ക്കായിട്ട് അമ്മയുടെ അമ്പലത്തിൽ വന്ന് അമ്മേനെ കുമ്പിടണമെന്ന് ഞാൻ എല്ലാവരുടെ അടുത്തേ ഞാൻ ಬೇಡಿಕೊಳ್ತಾ ಇದ್ದೀನಿ. ಇದು ನಿಜವಾಗಿಲಾയുള്ള ಮಾತಾಣಮ್ಮ.
ಎಲ್ಲರೂ ನಮ್ಮ ಸನ್ನಿಧಿಯಲ್ಲಿ ಬಂದು ಅಮ್ಮನ ಹತ್ರ ಬೇಡ್ರಿ, ಎಲ್ಲಾರ್ಗೂ ಒಳ್ಳೇದಾಗುತ್ತೆ. ಸತ್ಯವಂತ ಮಾತಾಡಿದು, ನನಗೆ ಸತ್ಯ ತೋರಿಸಿದ್ದೀನಿ ಅಮ್ಮ. ನನ್ನ ಫೋಟೋಲ್ಲಿ ಅಮ್ಮ ಇದ್ದಾರೆ. ಶೈಲಾ ಮಾಮಿ, ನೀವು ನನ್ನ ಫೋಟೋಲೇ ಅಮ್ಮ ಇದ್ದಾರೆ ಅಂತ ಹೇಳಿದ್ರಿ, ಮತ್ತೆ ಒಂದು ನಿದರ್ಶನನೂ ಹೇಳಿದ್ರಿ. ನಿಮ್ಮ ಫೋಟೋಗೆ ಹಚ್ಚಿರೋ ಕುಂಕುಮವನ್ನ ಅವಳು ಒಳಗಡೆ ಇಂಗಿಸ್ಕೊಂಡಿದ್ದಾಳೆ, ಅದನ್ನ ಹೊರಗಡೆ ಒರೆಸಿದ್ರು ಕೂಡ ಅದು ಅಳಿಸೋದಿಲ್ಲ ಅಂತ ಹೇಳಿ. ಅದು ಒಂದು ಇನ್ಸಿಡೆಂಟ್ ಆಗಿದೆ ಅಲ್ಲ, ಅದೇನು ಅಂತ ಹೇಳ್ತೀರಾ? ಅದೇ ಒಂದಿನ ಹಿಂಗೆ ನಾನು ಇಲ್ಲಿ ಕುತ್ಕೊಂಡು ಫೋಟೋ ಒರೆಸ್ತಾ ಇದ್ದೀನಿ. ನನ್ನ ಕಷ್ಟ ಬೇಡ್ಕೊಂಡು ನಾನು ಅಮ್ಮನ ಹತ್ರ ಬೇಡ್ತಾ ಇದ್ರು. ಯಾವತ್ತಮ್ಮ ನನ್ನ ಕಷ್ಟ ನೀವು ಪರಿಹಾರ ಮಾಡ್ತೀಯಮ್ಮ ಅಂದೆ. ಆವಾಗ ಒಂದಿನ ನಾನು ಸಾಯಂಕಾಲ ಹೊತ್ತು ನಾನು ಬಾಡಿಗೆ ಕಟ್ಟಕ್ಕೆ ನನಗೆ ಆಗಿಲ್ಲ. ಮನೆ ಬಾಡಿಗೆ ಅವರು ಸ್ವಂತ ಅವರು ಬಂದು ಬೈತಾ ಇದ್ರು, ನಿಮ್ಗೆ ಬಾಡಿಗೆ ಕಟ್ಟಿಲ್ಲ ಅಂದ್ರೆ ನಿಮ್ಮ ಮನೆ ಖಾಲಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು. ಆವಾಗ ಅಮ್ಮ ಇಷ್ಟು ಸೇವೆ ಮಾಡ್ತಾ ಇದೆಯಲ್ಲ ಅಮ್ಮ, ನನ್ನ ಕಷ್ಟ ಪರಿಹಾರ ಮಾಡಮ್ಮ ಅಂತ ನಾನು ಅಮ್ಮನ ಹತ್ರ ಬೇಡ್ಕೊಂಡೆ. ಆ ಟೈಮಲ್ಲಿ ಒಂದಿನ ನಾನು ಅಮ್ಮನ ಫೋಟೋ ಒರೆಸ್ಕೊಂಡು ನಾನು ಹಿಂಗೆ ಮಾಡಿದ್ರು. ಅವಾಗ ಹಿಂಗೆ ಒರೆಸ್ತಾ ಇದ್ದೀನಿ, ಆ ಫೋಟೋ ಕುಂಕುಮ ಹೋಗ್ತಾ ಇಲ್ಲ. ಆವಾಗ ನಮ್ಮ ಮನೆಯವರು ಕೇಳಿದ್ರು, ಏನೋ ಫೋಟೋ ನಾವು ಕುಂಕುಮ ಇಟ್ಬಿಟ್ಟು ಅಮ್ಮನ ಫೋಟೋ ಕುಂಕುಮ ಹೋಗ್ತಾ ಇಲ್ಲ ಅಂತ ಹೇಳಿದ್ರು. ಆವಾಗ ಇವರು ಸ್ವಾಮಿ ಗಾಡಿ ಓಡಿಸ್ತಾ ಇದ್ರು. ಸ್ವಾಮಿ ಹತ್ರ ಹೋಗಿ ಹೇಳಿದ್ರು, ಸ್ವಾಮಿ ಈ ಥರ ಫೋಟೋಲ್ಲಿ ಕುಂಕುಮ ಇದೆ ಸ್ವಾಮಿ ಅಂತ ಹೇಳಿದ್ರು. ಅವಾಗ ಸ್ವಾಮಿ ಹೇಳೋದು, ಅಮ್ಮ ನಿಮ್ಮ ಮನೆ ಒಳಗಡೆ ಇದೆಯಪ್ಪ, ಅದರಿಂದ ನಿಮಗೆಲ್ಲ ಒಳ್ಳೇದಾಗುತ್ತೆ. ನಿಮ್ಮ ಅಮ್ಮನ ಸೇವೆ ಮಾಡ್ಕೊಂಡು ಬನ್ನಿ. ಇವತ್ತುವರೆ ನಾನು ಅಮ್ಮನ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲೇ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ನಮ್ಮ ಮಕ್ಕಳನ್ನ ಅಮ್ಮ ಚೆನ್ನಾಗಿಡ್ತಾರೆ. ನಮ್ಮ ಮಕ್ಕಳನ್ನ ಇಷ್ಟು ದೊಡ್ಡವರಾಗಿದ್ದು